ವೀಕ್ಷಕರೇ, ಮುಂದಿನ ರಾಶಿ ವೃಶ್ಚಿಕ ರಾಶಿ. ಈ ಒಂದು ವೃಶ್ಚಿಕ ರಾಶಿಯ ಯುಗಾದಿ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಈ ರಾಶಿಯ ಯುಗಾದಿ ವರ್ಷ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ಖಂಡಿತ ಮೇಡಮ್. ನೋಡಿ, ವೃಶ್ಚಿಕ ರಾಶಿಯವರು ಆಕ್ಚುಲಿ ಸ್ವಲ್ಪ ಕಷ್ಟಗಳನ್ನ ಅನುಭವಿಸ್ತಾ ಇದ್ರು. ಇನ್ನು ಮೇಲೆ ಅವರಿಗೆ ತುಂಬಾ ಚೆನ್ನಾಗಿರುತ್ತೆ ಟೈಮ್. ಯಾಕೆಂದ್ರೆ ಈಗ ನೋಡಿ, ಗುರು ಬಂದು ಇವರಿಗೆ 8ನೇ ಮನೆಯಲ್ಲಿ ಸಂಚಾರ ಮಾಡ್ತಿದ್ದಾನೆ. ಆದ್ರೆ ಇವ್ರಿಗೆ 12ನೇ ಮನೆ ಮತ್ತೆ 2ನೇ ಮನೆ ಮೇಲೆ ಇವರಿಗೆ ಗುರುವಿನ ಒಂದು ದೃಷ್ಟಿ ಇದೆ. ಮತ್ತೆ 4ನೇ ಮನೆ ಮೇಲೂ ಕೂಡ ಗುರುವಿನ ದೃಷ್ಟಿ ಇದೆ. ಸೊ ಇದರಿಂದ ಏನಾಗತ್ತೆ ಅಂತಂದ್ರೆ, ಒಂದು ಇವ್ರಿಗೆ ಹಣಕಾಸಿನ ಅಭಿವೃದ್ಧಿ ಚೆನ್ನಾಗೇ ಇರುತ್ತೆ ಅಂತ ನೆಗೆಟಿವಿಟಿ ಏನಿರೋದಿಲ್ಲ. ಖರ್ಚು ಸ್ವಲ್ಪ ವೇರಿಯೇಷನ್ ಆಗ್ತಾ ಇರುತ್ತೆ. ಒಂದ್ಸತಿ ಖರ್ಚು ಜಾಸ್ತಿ ಆಗೋದು, ಒಂದ್ಸತಿ ಕಮ್ಮಿ ಆಗೋದು. ತಿಂಗಳು ಬಜೆಟ್ ಅಂತ ಹಾಕೊಳಕ್ ಹೋದಾಗ ಸಮ್ಟೈಮ್ಸ್ ತಿಂಗಳು ಸ್ವಲ್ಪ ಪರವಾಗಿಲ್ಲಪ್ಪ, ಈ ತಿಂಗಳಲ್ಲಿ ಒಂದ್ ಸ್ವಲ್ಪ ಉಳಿಸ್ಕೊಂಡ್ವಿ ಅನ್ನೋ ತರ. ಅಂದ್ರೆ ಸೇವಿಂಗ್ಸ್ ಏನು ಮಾಡದೆ ಹೋದ್ರು ಕೂಡ ತುಂಬಾ ಅಧಿಕವಾದ ಖರ್ಚುಗಳೇನು ಆಗ್ತಿರಲ್ಲ. ಯಾಕಂದ್ರೆ ಇವ್ರಿಗೆ ಗುರುವಿನ ದೃಷ್ಟಿನೂ ಕೂಡ ಇವ್ರಿಗೆ 12ನೇ ಮನೆ ಮೇಲೆ ಬಿದ್ದಿದೆ. ಯಾರೆಲ್ಲ ಔಟ್ ಆಫ್ ಕಂಟ್ರಿಗೆ ಹೋಗ್ಬೇಕು ಅನ್ಕೊಂಡಿದ್ರೆ, ಎಜುಕೇಶನ್ ಪರ್ಪಸ್ಗೆ ಹೋಗ್ಬೇಕು ಅನ್ಕೊಂಡಿದ್ರೆ ಅವ್ರೆಲ್ಲರಿಗೂ ಕೂಡ ಒಂದು ಅದ್ಭುತವಾದ ಸಮಯ. ಹೋಗೋದಕ್ಕೆ ಅವಕಾಶಗಳು ಇವ್ರಿಗೆ ಚೆನ್ನಾಗಿ ಬರುತ್ತೆ. ಕೆಲವರೆಲ್ಲ ಟ್ರೈ ಮಾಡ್ತಾ ಇರ್ತಾರೆ. ಇದನ್ನ ತಿಳ್ಕೊಂಡ್ರೆ ಅವ್ರಿಗೆ ತುಂಬಾ ಅನುಕೂಲ ಕೂಡ ಆಗುತ್ತೆ. ಸೊ ಹಣಕಾಸಿನ ಅಭಿವೃದ್ಧಿ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಇವ್ರೇನಾದ್ರು ಭೂಮಿಗೆ ಸಂಬಂಧಪಟ್ಟಿದ್ ವ್ಯವಹಾರ ಮಾಡ್ಬೇಕು ಅಂತಂದ್ರೆ ಅದರಲ್ಲಿ ಸಕ್ಸಸ್ ಸಿಕ್ಕತ್ತೆ. ರಾಹುನು ಇವ್ರಿಗೆ 4ನೇ ಮನೆಯಲ್ಲೇ ಇರೋದ್ರಿಂದ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ. ಆದ್ರೆ ಭೂಮಿ ತಗೊಳ್ಳೋದು, ಮಾರೋದು, ಅದಕ್ಕೆ ಸ್ವಲ್ಪ ಹ್ಯೂಜ್ ಆಗಿ ಹಣ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು, ಹ್ಯೂಜ್ ಆಗಿ ಇವ್ರಿಗೆ ಹಣ ಬರುವಂಥದ್ದು, ಈ ರೀತಿ ಆಗ್ತಾ ಇರುತ್ತೆ. ಇನ್ನ ಶನಿ ಬಂದು ಇವ್ರಿಗೆ ಏನು 5ನೇ ಮನೆಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಮಕ್ಕಳ ಒಂದು ಪ್ರಗತಿನಲ್ಲಿ ನಿಧಾನ ಗತಿನಲ್ಲಿ ಹೋಗ್ತಾ ಇರುತ್ತೆ. ಅಂದ್ರೆ ಎಜುಕೇಶನ್ ಆಗಿರ್ಬೋದು ಅಥವಾ ಹೆಲ್ತ್ ಆಗಿರ್ಬೋದು, ಸ್ವಲ್ಪ ಸ್ಲೋ ಆಗಿ ಅವರ ಎಜುಕೇಶನ್ ಅಲ್ಲಿ ಆಗಿರ್ಬೋದು ಹೋಗ್ತಾ ಇರುತ್ತೆ. ಇನ್ನ ಗುರು ಬದಲಾವಣೆಯ ನಂತರ ಗುರು ಇವ್ರಿಗೆ ಏನು 8ನೇ ಮನೆಯಿಂದ 9ನೇ ಮನೆಗೆ ಬಂದಾಗ ಅವರಿಗೆ ಗುರುಬಲ ಬರುತ್ತೆ. ಲಗ್ನಕ್ಕೆ ಇವರಿಗೆ ಗುರು ದೃಷ್ಟಿ ಬೀಳುತ್ತೆ. ಸೊ ಅಲ್ಲಿಂದ ಇವ್ರಿಗೆ ಬದಲಾವಣೆ ಶುರು ಆಗ್ತಾ ಹೋಗುತ್ತೆ. ಅವಾಗ ಇವ್ರಿಗೆ ಮದುವೆ ಹುಡುಕಾಟ ಮಾಡ್ಕೊಳ್ಳುವಂಥದ್ದು, ಮತ್ತೆ ಮಕ್ಕಳು ಎಜುಕೇಶನ್ ಅಲ್ಲಿ ಬಹಳಷ್ಟು ಮುಂದಿರ್ತಾರೆ. ರೈತರಿಗೆ ಕೂಡ ಒಂದು ತುಂಬಾ ಅನುಕೂಲ ಆಗುತ್ತೆ. ಇವಾಗೂ ಆಲ್ರೆಡಿ ರೈತರಿಗೆ ಚೆನ್ನಾಗಿದೆ, ಇನ್ನು ಮುಂದಕ್ಕೂ ಕೂಡ ರೈತರಿಗೆ ಅನುಕೂಲ ಆಗ್ತಾ ಹೋಗ್ತಾ ಇರುತ್ತೆ. ಸೊ ವಿದ್ಯಾಭ್ಯಾಸಕ್ಕೆ ಚೆನ್ನಾಗಿರುತ್ತೆ. ಜಾಬ್ ಅಂತ ಬಂದಾಗ ಜಾಬ್ಗೂ ಅಷ್ಟೇ ಗುರುವಿನ ದೃಷ್ಟಿ ತುಂಬಾ ಚೆನ್ನಾಗಿರೋದ್ರಿಂದ ಜಾಬ್ ಅಲ್ಲೂ ಕೂಡ ಇವ್ರಿಗೆ ಏನು ಪ್ರಮೋಷನ್ ಆಗುವಂಥದ್ದು ಅಥವಾ ಮುಂದೆ ಅವ್ರಿಗೆಲ್ಲಾದ್ರೂ ಏನದು ಟ್ರಾನ್ಸ್ಫರ್ ಆಗುವಂಥದ್ದು, ಇವ್ರು ಅನ್ಕೊಂಡಿದ್ದ ಜಾಗಕ್ಕೆ ಟ್ರಾನ್ಸ್ಫರ್ ಆಗುವಂಥದ್ದು, ಈ ಎಲ್ಲಾ ರೀತಿಯಿಂದನೂ ಕೂಡ ವೃಶ್ಚಿಕ ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ಇನ್ನು ಆರೋಗ್ಯದ ದೃಷ್ಟಿ ಅಂತ ನೋಡಕ್ ಬಂದಾಗ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳು. ಅಂದ್ರೆ ಸ್ವಲ್ಪ ಇವ್ರಿಗೆ ಆಲ್ರೆಡಿ ಕುಜನೇ ಇವರಿಗೆ ರಾಷ್ಟ್ರಾಧಿಪತಿ ಆಗಿರೋ, ಸ್ಪೀಡ್ ಜಾಸ್ತಿ. ಇವರು ಏನೇ ಕೆಲಸನೂ ಸ್ವಲ್ಪ ಆತ್ರದ ನಿರ್ಧಾರ ತಗೊಳ್ಳೋದು ಜಾಸ್ತಿ. ಇದರಿಂದ ಏನಾಗುತ್ತೆ, ಸ್ವಲ್ಪ ಏನಾದ್ರು ಬಿದ್ದು ಏಟುಗಳು ಮಾಡ್ಕೊಳ್ಳುವಂಥದ್ದು ಅಥವಾ ಇವ್ರು ಏನೋ ಮಾತಾಡಕ್ ಹೋಗಿ ಇನ್ನೇನೋ ಆಗೋದು, ಇದರಿಂದ ಮನಸ್ಸಿಗೆ ನೋವಾಗುವಂಥದ್ದು. ಆಮೇಲೆ ರೆಸ್ಟ್ಲೆಸ್ ಫೀಲ್ ಆಗ್ತಾರೆ. ಕೆಲಸದ ಅಭಿವೃದ್ಧಿ ತುಂಬಾ ಚೆನ್ನಾಗಿರುತ್ತಲ್ಲ, ಕೆಲಸದ ಅವಕಾಶಗಳು, ಗುರು ಬದಲಾವಣೆ ಆಗ್ತಾನೆ, 9, 10ಕ್ಕೆ ಬರ್ತಾನೆ, ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ, ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರುತ್ತೆ, ಕೆಲಸ ಜಾಸ್ತಿ ಮಾಡ್ತಾರೆ. ಅವಾಗ ಸ್ವಲ್ಪ ರೆಸ್ಟ್ಲೆಸ್ ಫೀಲ್ ಆಗ್ತಾರೆ. ಸ್ವಲ್ಪ ಅವಾಗ ತಲೆನೋವು ಬರುವಂಥದ್ದು, ಒತ್ತಡ ಜಾಸ್ತಿ ಆಗುವಂಥದ್ದು, ಬಾಡಿ ಪೇನ್ ಬರುವಂಥದ್ದು, ಈ ರೀತಿ ಕೆಲವು ಸಮಸ್ಯೆಗಳನ್ನ ಕೂಡ ಅವರು ಎದುರಿಸ್ತಾರೆ. ಸೊ ಒಟ್ಟಾರೆಯಾಗಿ ನೋಡಕ್ ಹೋದ್ರೆ ವೃಶ್ಚಿಕ ರಾಶಿಯವರಿಗೆ ಒಂದು ಅದ್ಭುತವಾದ ಒಂದು ಸಮಯ ಇದಾಗಿದೆ. ಸೊ ಎಲ್ಲಾ ರೀತಿಯಿಂದನೂ ತುಂಬಾ ಚೆನ್ನಾಗಿದೆ. ಹೆಲ್ತ್ ಇಶ್ಯೂಸ್ ಒಂದ್ ಸ್ವಲ್ಪ ಬರುತ್ತೆ ಅನ್ನೋದು ಬಿಟ್ರೆ, ಅಂದ್ರೆ ಗುರುವಿನ ಸಂಚಾರದ ನಂತರ, ಅಂದ್ರೆ ಈ ಏನು ಜೂನ್ ನಂತರ ತುಂಬಾ ಚೆನ್ನಾಗಿದೆ ವೃಶ್ಚಿಕ ರಾಶಿಯವರಿಗೆ. ಎಲ್ಲಾ ರೀತಿಯಿಂದ ಎಲ್ಲಾ ಗ್ರಹಗಳ ಅಲೈನ್ಮೆಂಟ್ ಅಲ್ಲೂ ಚೆನ್ನಾಗಿದೆ. ಮಧ್ಯದಲ್ಲಿ ಮಾತ್ರ ನಾನು ಆಗ್ಲೇ ಹೇಳಿದೆ ಕೆಲವೊಂದು ಸಮಸ್ಯೆಗಳು. ಇನ್ನು ರಾಹು ಕೇತುಗಳ ಬದಲಾವಣೆ ಆಗುತ್ತೆ. ಸೊ ಅವಾಗೂ ಅಷ್ಟೇ ಇವ್ರಿಗೆ ರಾಹು ಬಂದು ಇವ್ರಿಗೆ 3ನೇ ಮನೆಗೆ ಬರ್ತಾನೆ. ಇವ್ರೇನಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಇವ್ರು ಅದರಲ್ಲಿ ಜಾಕ್ಪಾಟ್ ಹೊಡಿಬಹುದು. ಅಂದ್ರೆ ಇವ್ರು ಏನೇ ಒಂದು ಕಂಟೆಂಟ್ ಕೊಟ್ರು ಬೇಗ ಜನಗಳಿಗೆ ರೀಚ್ ಆಗುವಂಥದ್ದು, ಅಥವಾ ಇವ್ರೊಂದು ಬಾಸ್ ಆಗಿನೋ ಅಥವಾ ಒಂದು ಅಡ್ಮಿನ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಿದ್ರೆ ಅದ್ರಲ್ಲಿ ಇವ್ರಿಗೆ ಬೇಗ ಇವ್ರ ಮಾತನ್ನ ಗುರುತಿಸುವಂಥದ್ದು ಅಥವಾ ಅದಕ್ಕೆ ಬೆಂಬಲ ಬರುವಂಥದ್ದು, ಇದೆಲ್ಲಾನು ಕೂಡ ಇವ್ರ ಜೀವನದಲ್ಲಿ ನಡೆಯುತ್ತೆ. ಸೊ ಒಂದು ಒಳ್ಳೆ ಸಮಯ ಅಂತಾನೆ ಹೇಳ್ಬೋದು ವೃಶ್ಚಿಕ ರಾಶಿಯವರಿಗೆ. ಇನ್ನ ಪರಿಹಾರ ಏನ್ ಮಾಡ್ಕೋಬೇಕು ಅಂದ್ರೆ, ಇವರು ಪ್ರತಿ ಶನಿವಾರ ಮತ್ತೆ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದು, ಪ್ರತಿ ದಿನ ಹನುಮಾನ್ ಚಾಲಿಸ ಕೇಳುವಂಥದ್ದು, ಶನೇಶ್ವರಂಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಪ್ರತಿ ಶನಿವಾರ ದಾನ ಧರ್ಮ ಮಾಡೋದು, ಇದಿಷ್ಟು ಮಾಡ್ಕೊಂಡ್ರೆ ಸಾಕು ಮೇಡಮ್. ಇವ್ರ ಜೀವನದಲ್ಲಿ ಎಲ್ಲಾನು ಒಳ್ಳೇದಾಗ್ತಾ ಹೋಗುತ್ತೆ.